ಆಕಾಶವಾಣಿ ಮಂಗಳೂರು. ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದ 4ನೇ ಭಾಗ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಭಾಷಾ ವಿಜ್ಞಾನಿ, ಸಂಶೋಧಕರು ಹಾಗೂ ಜಾನಪದ ವಿದ್ವಾಂಸರಾದ ಎ.ವಿ. ನಾವಡ. ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ಡಾಕ್ಟರ್ ಬಿ. ಜನಾರ್ದನ ಭಟ್. ಪ್ರೊಫೆಸರ್ ಎ.ವಿ. ನಾವಡ ಅವರ ಜೊತೆಗೆ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಪೀಟರ್ ಕ್ಲಾಸ್ ಬಗ್ಗೆ ಹೇಳಿ ಸರ್. ಪೀಟರ್ ಕ್ಲಾಸ್ ನಿಮ್ಮ ಹೌದು. ಈಗ ನಾನು ಪೀಟರ್ ಕ್ಲಾಸ್ನ ಬಗ್ಗೆ ಸ್ವಲ್ಪ ಹೇಳಿಬಿಡ್ತೇನೆ. ಯಾಕೆಂದರೆ ನಮ್ಮ ತುಳುನಾಡಿನಲ್ಲಿ ಈ ತುಳುವ ಸಂಸ್ಕೃತಿಯನ್ನು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ ಮೊದಲ ವಿದ್ವಾಂಸ ಅವರು. ಯಾಕೆಂದರೆ ಅವರು ಮಾನವಶಾಸ್ತ್ರ, ಅವರ ಲೇಖನಗಳನ್ನೆಲ್ಲ ಅನುವಾದ ಕೂಡ ಮಾಡಿ. ಅನುವಾದ 87ನೇ ಇಸವಿಯಲ್ಲಿ ನಾನು ಮತ್ತು ಸುಭಾಷ್ ಚಂದ್ರ ಅಂತ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರಲ್ಲ, ಅವರು ನಾವು 8 ಲೇಖನಗಳನ್ನು ಅನುವಾದ ಮಾಡಿ ನಾನೇ ಕೈಯಿಂದ ಹಣ ಹಾಕಿ ನಾನು ಅದನ್ನು ಪ್ರಕಟ ಮಾಡಿದೆ. 500 ಪ್ರತಿ. ಅದು ಭಾಳ ಬೇಗ ಖರ್ಚಾಗಿ ಹೋಗಿದೆ. ಆಮೇಲೆ ನನಗೆ ಪೀಟರ್ ಆಗಾಗ್ಗೆ ಬಂದಾಗ ಆಮೇಲೆ ಒಂದು ದಿವಸ ಕೃಷ್ಣ ಭಟ್ರಿಗೆ ಮೇಲ್ ಮಾಡಿದರು. ನಾವೊಟ್ಟರಿಗೆ ಹೇಳಿ ಅವರು ನನ್ನ ಆಮೇಲಿನ ಲೇಖನಗಳು ತುಂಬ ಇವೆ, ಆಯ್ದು ಅವರಿಗೆ ಅದನ್ನು ಪ್ರಕಟ ಮಾಡೋದಕ್ಕೆ ಸಾಧ್ಯವ ಕೇಳಿ ಅಂತ. ಕೃಷ್ಣ ಭಟ್ರು ನನಗೆ ಕೇಳಿದರೆ ಏನು ಮಾಡ್ತೀರಾ ಅಂತ. ಸರಿ ಅಂತ ಹೇಳಿದೆ. ನಾನು ಮತ್ತೆ 6 ಲೇಖನಗಳನ್ನು ನಾನು ಒಬ್ಬನೇ, ಆಗ ಮೊದಲು ಇಬ್ಬರು ಸೇರಿ ಮಾಡಿದ್ದು 8 ಲೇಖನಗಳು. ಆಮೇಲೆ ನಾನು ಒಬ್ಬನೇ ಅದನ್ನು ಅನುವಾದ ಮಾಡಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಪ್ರಕಟ ಆಯಿತು. ಹೌದು. ನಿಮ್ಮ ಜೊತೆಗೆ ನಮ್ಮ ಓಡಾಟ. ನಾನು 79-82 3 ವರ್ಷ ತುಳು ನಿಘಂಟಲ್ಲಿ ನನ್ನನ್ನು ಹರಿದಾಸ್ ಭಟ್ರು ನಿಯೋಜಿಸಿದರು. 3 ವರ್ಷ ಆದಮೇಲೆ ನನ್ನನ್ನು ಮಣಿಪಾಲ ಕಾಲೇಜಿನವರು ನಿಮ್ಮ ಪೂರ್ವಾಶ್ರಮಕ್ಕೆ ಹೋಗಬೇಕು ಅಂತ ಹೇಳಿದರು. ನಾನು ಹರಿದಾಸ್ ಭಟ್ರು ಹೇಳಿದರು, ಹೋಗಿ ನೀವು ಮುಂದೆ ನಿಮ್ಮನ್ನು ಬೇಕಾದಾಗೆಲ್ಲ ನಾನು ಬಳಸ್ಕೊಳ್ತೀನಿ, ಹೋಗಿ ಅಂತ ಹೇಳಿದರು. ಸರಿ. ಆಗ ಅಲ್ಲಿ ನಮಗೆ ನಿಜವಾದ ಜಾನಪದದ ಒಂದು ಕಲ್ಪನೆಯನ್ನು, ಸರಿಯಾದ ಕಲ್ಪನೆಯನ್ನು ಕೊಟ್ಟವರು ಪೀಟರ್. ನಮ್ಮ ಜೊತೆಗೆ ಕ್ಷೇತ್ರ ಕಾರ್ಯಕ್ಕೆ ಬರ್ತಾ ಇದ್ರು, ಬಿಸಿಲಿಗೆ ಮಳೆಗೆ. ತುಳು ನಿಘಂಟುಗೋಸ್ಕರನೂ ಬಂದಿದ್ರು ಅವರು. ತುಳು ನಿಘಂಟಿನಲ್ಲಿ ಏನೂ ಸಂಬಂಧ ಇಲ್ಲ ಅವರಿಗೆ. ಅವರು ಯಾಕೆ ಬಂದಿದ್ರು? ಅವರಲ್ಲಿ ಉಡುಪಿಯಲ್ಲಿ ಇದ್ದಿದ್ರಾಗ ಅವರ ಕೆಲಸ ಮಾಡ್ತಾ ಪಾಡ್ದನ ಸಂಗ್ರಹ, ಅವರಿಗೆ ಅವರ ವೈಯಕ್ತಿಕ ರಿಸರ್ಚ್ ಮಾಡ್ತಾ ಇದ್ರು. ನಮಗೊಂದು ಗೈಡೆನ್ಸಿನ, ಅವರಿಗೊಂದು ಆಸಕ್ತಿ. ಆಗ ನಮ್ಮೊಟ್ಟಿಗೆ ಬರ್ತಾ ಇದ್ರು. ಆಗ ನಮಗೆ ಕೆಲವೆಲ್ಲ ಕಿವಿ ಮಾತುಗಳನ್ನು ಹೇಳ್ತಾ ಇದ್ರು. ಮೂಲ ಪಠ್ಯ ಎಂಬುದೊಂದು ಇಲ್ಲ, ಅದು ಆಯಾಯ ಹೊತ್ತಿಗೆ ಪರ್ಫಾರ್ಮೆನ್ಸಿನ ಆ ಕಾಲದಲ್ಲಿ ಅದು ಹುಟ್ಟಿಕೊಳ್ಳುತ್ತದೆ. ನಿಖರವಾದ ಗಟ್ಟಿಯಾದ ಒಂದು ಪಾಡ್ದನ ಅಂತ ಇಲ್ಲ, ಬೇರೆ ಬೇರೆ ಪಾಡ್ದನಗಳನ್ನು ನೀವು ಒಂದೇ ಪಾಡ್ದನವನ್ನು ಒಬ್ಬನಿಂದಲೇ ಬೇರೆ ಬೇರೆ ಸಂದರ್ಭದಲ್ಲಿ ಸಂಗ್ರಹ ಮಾಡಬೇಕು. ಒಂದು ಕೋಟಿ ಚೆನ್ನಯ್ಯ ಪಾಡ್ದನವನ್ನು 10 ಮಂದಿಯಿಂದ ಸಂಗ್ರಹ ಮಾಡಬೇಕು. ಒಬ್ಬ ಅದರಲ್ಲಿ ಒಳ್ಳೆ ನಿಮಗೆ ಹಾಡು ಹೇಳ್ತಾರೆ, ನಿಮಗೆ ಹೆಚ್ಚು ಯಾರು ಒಳ್ಳೆಯ ಅಂತ, ಒಳ್ಳೆಯದು ಹಾಳು ಅಂತ ಇಲ್ಲ ಅಂತ ಹೇಳ್ತಾರೆ. ಬ್ಯಾಡ್ ಟೆಕ್ಸ್ಟ್ ಅಂತ ಹೇಳಿ ಎಂಬುದು ಇಲ್ಲ. ಅದು ಒಬ್ಬೊಬ್ಬನ ಶಕ್ತಿಗೆ ಅನುಸಾರವಾಗಿ ಅದು ರೂಪುಗೊಳ್ಳುತ್ತದೆ. ಬಾಯಿಪಾಠ ಅಲ್ಲ. ನೋಡಿ, ಮೊದಲೇ ಹೇಳಿದ್ದು ಬಾಯಿಪಾಠ ಅಲ್ಲ ಅಂತ ಮೊದಲೇ ನಮಗೆ ಹೇಳಿದ್ದು ಪೀಟರ್. ಆಗಲೇ ಅದನ್ನು ನೀವು ಪ್ರಯೋಗ ಮಾಡಿ ನೋಡಬೇಕು ಅಂತೆಲ್ಲ ಹೇಳಿ ನಾವು 1-2-3 ಕಡೆ ನೋಡಿ. ನೀವು ಒಂದು ಕಡೆ ಹೇಳ್ತೀರಿ ಪ್ಯಾರಿಲಾರ್ಡ್ ಸಿದ್ಧಾಂತ ಇದೆಯಾ? ಇದೆ. ಪ್ಯಾರಿಲಾರ್ಡ್ ಸಿದ್ಧಾಂತ ಅಂದರೆ ಹೇಗೆ ಹುಟ್ಟಿಕೊಳ್ಳುತ್ತದೆ, ಪಾಡ್ದನ ಹೇಗೆ ಹುಟ್ಟಿಕೊಳ್ಳುತ್ತದೆ ಅನ್ನತಕ್ಕಂಥದ್ದನ್ನು, ಅದು ಪ್ಯಾರಿ ಅನ್ನತಕ್ಕಂಥ ಒಬ್ಬ ಮಹಾನ್, ಅವನು ಸರ್ಬೋಕ್ರೋಷನ್ ಭಾಷೆ ಅದರ ಮೇಲೆ ಕೆಲಸ ಮಾಡಿದವನು. ಸರ್ಬೋಕ್ರೋಷನ್ ಅವನು ಫಿನ್ಲ್ಯಾಂಡಿನವ, ಯುಗೋಸ್ಲೇವಿಯಾದವ ಅವನು. ಆ ಕಲೇವಾಲವನ್ನು ಕೆಲಸ ಮಾಡಿದವರು ಫಿನ್ಲ್ಯಾಂಡಿನಲ್ಲಿ ಮಾಡಿದವರು. ಯಾವುದು, ಇವನು ಬಹಳ ಬೇಗ ತೀರಿ ಹೋದ. ಕಡೆಗೆ ಅವನ ಶಿಷ್ಯ ಲಾರ್ಡ್ ಅದನ್ನು ಮುಂದುವರಿಸಿದ. ಅಲ್ಲಿ ಸಿಂಗರ್ ಆಫ್ ಟೇಲ್ಸ್ ಅಂತ ಒಂದು ಒಳ್ಳೆ ಒಂದು ಪುಸ್ತಕ ಇಂಗ್ಲೀಷ್ನಲ್ಲಿ ಬರೆದಿದ್ದಾನೆ. ಅದರಲ್ಲಿ ಇದೇ ವಿಷಯವನ್ನು ಚರ್ಚೆ ಮಾಡ್ತಾನೆ ಅವನು. ಅದು ಪಠ್ಯ ಅನ್ನತಕ್ಕಂಥದ್ದು ಬಾಯಿಪಾಠ ಅಲ್ಲ, ಅದು ಆಯಾ ಹೊತ್ತಿನಲ್ಲಿ ಅದು ರೂಪುಗೊಳ್ಳುತ್ತದೆ ಅನ್ನತಕ್ಕಂಥದ್ದು. ಅದಕ್ಕೆ ಹೇಗೆ ರೂಪುಗೊಳ್ಳುತ್ತದೆ? ಆ ಪಾಡ್ದನ ಎಂಬಂಥ ಭಿತ್ತಿಯಲ್ಲಿ ಅಥವಾ ಅದರ ಕಟ್ಟಡದಲ್ಲಿ ಇಟ್ಟಿಗೆಗಳು ಯಾವುದು ಅಂತಂದರೆ ಫಾರ್ಮುಲಾಸ್, ಸೂತ್ರಗಳು. ಒಂದು ಸೂತ್ರ ಅಂದರೆ ಏನು? ಸೂತ್ರ ಅಂದರೆ ಒಂದು ನಿಗದಿತವಾದಂಥ ಕೆಲವು ಶಬ್ದಗಳ ಒಂದು ಜೋಡಣೆ. ಒಂದು ಮದುವೆ ಅಂತ ವರ್ಣನೆ ಮಾಡುವಾಗ ನಿಖರವಾದಂಥ ಕೆಲವು ಪದಗಳು ಇರ್ತವೆ ಮದುವೆಗೆ. ಆದರೆ ಅಡಿಗೆ ಪಾಡ್ದನದಲ್ಲಿ ಮದುವೆ ಬಂದರೂ ಹೀಗೆ ಅದು ಹಾಗೆ ಇರ್ತದೆ, ಹೀಗೆ ಇರ್ತದೆ. ಅದಕ್ಕೆ ಇವನ ಜಾಣ್ಮೆಯಿಂದ ಈ ಹಾಡುಗಾರನ ಅಥವಾ ಕಟ್ಟುವ, ನಾನು ಅದನ್ನು ಮೊದಲೇ ಬಾರಿ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಸಿರಿಪಾಡ್ದನವನ್ನು ಮಾಡಿದಾಗ ರಾಮಕ್ಕ ಮುಗ್ಗೇರ್ತಿ ಕಟ್ಟಿದ ಸಿರಿಪಾಡ್ದನ ಅಂತ ಹೇಳಿ, ಅಲ್ಲಿವರೆಗೆ
ಬಾಯಿಪಾಠ ಅಂತಲೇ ತಲೆಯಲ್ಲಿತ್ತು. ನಮಗೆಲ್ಲ ತಲೆಯಲ್ಲಿ ಅದೇ ಇತ್ತು. ಬಾಯಿಪಾಠ ಅಲ್ಲ ಅಂತ ನಮಗೆ ಬೋಧನೆ ಮಾಡಿದವರೇ ಪೀಟರ್ ಕ್ಲಾಸ್. ಅದನ್ನು ಎಲ್ಲರಿಗೂ ಅವರು ಹೀಗೆ ನಮ್ಮ ಹತ್ರ ಕೂತ್ಕೊಳ್ಳಾಗ ನಿಂತಾಗ ಅದು ಬಾಯಿಪಾಠ ಅಂತ ಹೇಳಬೇಡಿ. ಆಮೇಲೆ ಏನಾದರೂ ನಿಮಗೆ ಒಂದು ಈ ಥರದ ಒಂದು ದೊಡ್ಡ ಕಮ್ಮಟ ಏನಾದರೂ ಅದು ಏನಾಯಿತು, ಇದು ಆದ ಮೇಲೆ ಪೀಟರ್ ಕ್ಲಾಸ್ ಹರಿದಾಸ್ ಭಟ್ರು ಜೊತೆ ಸೇರಿ ಫೋರ್ಡ್ ಫೌಂಡೇಶನ್ನ ಹಣದಿಂದ ಒಂದು RRC ರೀಜನಲ್ ರಿಸೋರ್ಸ್ ಸೆಂಟರ್ ಫಾರ್ ಫೋಕ್ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಅದನ್ನು ಉಡುಪಿಯಲ್ಲಿ MGM ಕಾಲೇಜಿನಲ್ಲಿ ಹರಿದಾಸ್ ಭಟ್ರ ನೇತೃತ್ವದಲ್ಲಿ ಅದು ಸ್ಥಾಪನೆ ಆಯಿತು. ಆಗ ಅವರು ಹೇಳಿದ್ದೇನೆಂದರೆ, ಈ ಸೌತ್ ಇಂಡಿಯಾದಲ್ಲಿ ಫೋಕ್ಲೋರನ್ನು ಗಟ್ಟಿ ಆಗಬೇಕಾದ್ರೆ ನಾವು ವರ್ಕ್ಶಾಪ್ ಮಾಡಿಸ್ಬೇಕು. ಇದು ಅವರದ್ದೇ ಕನಸು. ವರ್ಕ್ಶಾಪ್ ಏಕಕಾಲದಲ್ಲೆಲ್ಲ ಒಟ್ಟಿನಲ್ಲಿ ಅದು 2 ಕಡೆಯಲ್ಲಿ ಆಗಬೇಕು. ಒಂದು ಆಂಧ್ರ ತೆಲುಗು ಭಾಷೆಯ ಭಾಷಿಕರಿಗಾಗಬೇಕು, ಒಂದು ಕರಾವಳಿ ಇಲ್ಲಿ ಉಡುಪಿ ಕೇಂದ್ರವಾಗಿ ಇಟ್ಕೊಂಡು ಆಗಬೇಕು ಅಂತ ಪೀಟರ್ ಹಣ ಸ್ಯಾಂಕ್ಷನ್ ಎಲ್ಲ ಮಾಡಿಸ್ಕೊಂಡು ಬಂದರು. ದೊಡ್ಡ ಮೊತ್ತದ ಹಣ ಸ್ಯಾಂಕ್ಷನ್ ಮಾಡಿಕೊಂಡು ಅವರು ಹರಿದಾಸ್ ಭಟ್ರು ಸಂದರ್ಶನ ಮಾಡಿದರು. ಅವರನ್ನು ಇಡೀ ಕರ್ನಾಟಕಾದ್ಯಂತ ಪೇಪರಲ್ಲಿ ಮಾಡಿದರು, ಜಾಹೀರು ಕೊಟ್ಟರು. ಅವ್ರು ಕರೆಸಿ ಅವರಿಗೆ ಇಂಟರ್ವ್ಯೂ ಮಾಡಿ 40 ಮಂದಿಯನ್ನು ಆರಂಭದಲ್ಲಿ ಆಯ್ಕೆ ಮಾಡಿದರು. 40 ಮಂದಿಗೆ 25 ದಿವಸಗಳ 4 ಕಮ್ಮಟಗಳನ್ನು ಏರ್ಪಡಿಸುವುದು ಅಂತ ಆಯಿತು. ಉಡುಪಿಯಲ್ಲಿ, ಧಾರವಾಡದಲ್ಲಿ, ಮೈಸೂರಿನಲ್ಲಿ, ಪುನಃ ಉಡುಪಿಯಲ್ಲಿ. ಅದಕ್ಕೆ ಪೀಟರ್ನ ಸಂಬಂಧ ನಂಟು ಇತ್ತಲ್ಲ, ಇಡೀ ಜಗತ್ತಿನಲ್ಲೇ ಅವರಿಗೆ ಫೋಕ್ಲೋರಿಸ್ಟ್ಗಳದ್ದು ಕಾಂಟ್ಯಾಕ್ಟ್ ಇತ್ತು. ಹೀಗಾಗಿ ಎಲನ್ ಡೆಂಡಸ್, ಬ್ಲ್ಯಾಕ್ ಬರ್ನ್, ಬ್ರೆಂಡಾ ಬೆಕ್ ಇಂಥ ಬಹಳ ದೊಡ್ಡ ಜಗದ್ವಿಖ್ಯಾತ ಅವ್ರನ್ನೆಲ್ಲ ಇಲ್ಲಿಗೆ ಕರೆಸಿ AK ರಾಮಾನುಜನ್. ನನಗೆ ಭಾಳ ಸಂಭ್ರಮ ಅನ್ನಿಸೋದು ಈಗ AK ರಾಮಾನುಜನ್ನಲ್ಲಿ ನಾನು 25 ದಿವಸ ಪಾಠ ಕೇಳಿದ್ದು. ಹೌದಾ? ಅದು ಉಡುಪಿಯಲ್ಲಿ ಅದೇ ಫಸ್ಟ್ ವರ್ಕ್ಶಾಪ್. ಕನ್ನಡದಲ್ಲಿ ಮಾತಾಡ್ತಿರ್ಲಿಲ್ಲ, ಅಂಥ ಒಳ್ಳೆಯ ಇಂಗ್ಲೀಷ್ ಇಂಥ ಒಳ್ಳೆಯ ಇಂಗ್ಲೀಷ್ ಅವರದ್ದು. ಆ ಫೋಕ್ಲೋರನ್ನು ಅವ್ರು ನೋಡಿ, ಅವರು ಒಂದು ಅಸೈನ್ಮೆಂಟ್ ಕೊಟ್ಟರು ಒಂದು ದಿವಸ, ಭಾಳ ಇಂಟ್ರೆಸ್ಟಿಂಗ್ ಇದೆ. ಈ ನಮ್ಮ ಕರಾವಳಿಯಲ್ಲಿ ಆಗಲಿ ಇಡೀ ಕರ್ನಾಟಕದಲ್ಲಿ ಕಾಗಕ್ಕ ಗೊಬ್ಬಕ್ಕನ ಕತೆ ಉಂಟಲ್ಲ, ಹೌದು, ಕಾಗಕ್ಕ ಗೊಬ್ಬಕ್ಕನ ಕಥೆಯನ್ನು ಎಲ್ಲರಿಗೂ ಒಂದು ಅಸೈನ್ಮೆಂಟು. ನಾಳೆ ಬರುವಾಗ ನೀವು ನಿಮ್ಮ ಕಿವಿಯಲ್ಲಿ ನೀವು ಕೇಳಿಸಿದ ಕಾಗಕ್ಕ ಗೊಬ್ಬಕ್ಕನ ಕಥೆಯನ್ನು ಬರ್ಕೊಂಡು ಬರಬೇಕು. ಕನ್ನಡದಲ್ಲಿ ಬರೀರಿ, ಬೇಕಾದರೆ ಮತ್ತೆ ನಾನು ಇಂಗ್ಲೀಷಿಗೆ ಬೇಕಾದ್ರೆ ಮಾಡುವ, ನೀವು ಕನ್ನಡ ನನಗೆ ಅರ್ಥ ಆಗ್ತದೆ. ಅವ್ರು ಕನ್ನಡವನ್ನು ಭಾಳ ಸುಲಲಿತವಾಗಿ ಮಾತಾಡ್ತಾರೆ. ತುಳುವಲ್ಲಿ ಇನ್ನೂ ಪೀಟರ್ ಅಸೈನ್ಮೆಂಟ್ ಕೂಡ ಪೀಟರ್ ಹೇಳಿದ್ದು. ಆದರೆ ರಾಮಾನುಜನ್ ನಮ್ಮನಿಗೆ ಗುರುಗಳು, ರಾಮಾನುಜನ್ ಇದನ್ನು ಮಾಡಿದ್ದು, ಅವ್ರಿಗೆ ಕನ್ನಡ ಬರುತ್ತದಲ್ಲ, ಆದರೆ ಆ ಕಾರಣ ನೀವೆಲ್ಲ ಕನ್ನಡದಲ್ಲಿ ಬರೀರಿ ಅಂತ ಹೇಳಿದರು. ಪೀಟರ್ ಸೂಚನೆ ಕೊಟ್ಟದ್ದು, ನಾವೆಲ್ಲ ಬರೆದೆವು. ನಮಗೆ ಗೊತ್ತಿದ್ದ ರೀತಿಯಲ್ಲಿ ನಾವು ಆ ಕಥೆಯನ್ನು ನಿರೂಪಿಸ್ಕೊಂಡು ಹೋದೆವು. ಅದೇ ಹೇಳಿದರು, ಇದು ಭಿನ್ನ ಪಠ್ಯಗಳು, ವೇರಿಯಬಲ್ಸು ಹೀಗೆ ಆಗಬೇಕು. ಒಬ್ಬೊಬ್ಬರ ಕಥೆಯಲ್ಲಿ ಒಂದೊಂದು ಪ್ರಾದೇಶಿಕ ವ್ಯತ್ಯಾಸಗಳು ಕಾಣಿಸ್ತವೆ. ನಮ್ಮ ಮೈಂಡ್ ಸೆಟ್ಟಿನಲ್ಲಿ ಆ ಕಥೆ ಹೇಗೆ ಮನಸ್ಸಿನಲ್ಲಿ ದಾಖಲಾಗಿತ್ತು ನೋಡಿ, ಅದರ ಪ್ರಕಾರ ನಾವು ಆ ಕಥೆಯನ್ನು ಬರ್ಕೊಂಡು ಹೋಗ್ತೇವೆ. ಹೀಗೆ ಆಗೋದದು. ಅದು ಪಾಠದನುಗಳು ಕೂಡ ಹೀಗೆ ಅದರ ಫಾರ್ಮುಲಾಗಳನ್ನು ಅವರು ಇಟ್ಟುಕೊಂಡು ಅವರು ಕಥೆಯನ್ನು ಕಟ್ತಾ ಹೋಗ್ತಾರೆ. ಅದನ್ನು ನಾನು ಪ್ರಯೋಗ ಮಾಡಿದ್ದು ರಾಮಕ್ಕ ಮುಗ್ಗೇರ್ತಿಯಲ್ಲಿ ಕಟೀಲ್ನಲ್ಲಿ ಅವರ ಮನೆಯಲ್ಲಿ ಹೋದಾಗ. ನನ್ನದು ವಾಸ್ತವವಾಗಿ ಒಂದು ಪಾಠದನ ಅರ್ಧ ಆಗುವಷ್ಟೊತ್ತಿಗೆ ಅದು ಎಲ್ಲೋ ನಾನು ಸ್ಟ್ರಕ್ ಆಗೋಯ್ತು. ನಾನು ಹಂಪಿಯಲ್ಲಿ ಹೋಗಿ ಟ್ರಾನ್ಸ್ಕ್ರೈಬ್ ಮಾಡೋದು ತಿರುಗುವುದೇ ಇಲ್ಲ. ಅಂದರೆ ಆಗ ಕ್ಯಾಸೆಟ್ ಈಗ ಮತ್ತು ಮರದು ಸರ್ತಿ ನಾನು ಪುನಃ ಕಟೀಲಿಗೆ ಹೋದಾಗ ಅವಳ ಹತ್ರ ತುಳುವಲ್ಲೇ ನಾನು ಮಾತಾಡೋದು. ಇಲ್ಲಿವರೆಗೆ ಆಗಿದೆ ರೆಕಾರ್ಡ್, ಮುಂದೆ ಚಕ್ರ ಇದು ತಿರುಗುವುದಿಲ್ಲ, ನಿಂತು ಹೋಗಿದೆ. ಇದಾಗಿ ನಾನು ಪಿರ ಯಾಕೆ ಮತ್ತೆ ನನ್ನ ಹತ್ರ ಕೇಳ್ತೀರಿ, ಹಾಗೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ ಅಂತ ತಮಾಷೆ ನಗಾಡ್ಕೊಂಡು ಹೇಳಿ, ಇಲ್ಲ ಅದು ಮಾಡಬೇಕು, ಇಲ್ಲ ಕತೆ ಅರ್ಧ ಆಗುತ್ತದೆ, ನೀವು ಹೇಳಿ ಎಲ್ಲಿವರೆಗೆ ತಂದು ನಿಲ್ಲಿಸಿದ್ದೀರಿ ನಾನು ಅಂತ. ಆ ಭಾಗವನ್ನು ಪುನಃ ರೆಕಾರ್ಡಿಂಗ್ ಮಾಡಿದ್ದು. ಅದನ್ನು ಮಾಡುವಾಗ ಅರ್ಧ ಕ್ಯಾಸೆಟ್ಟು ನನಗೆ ಹೋದ್ದು. ಆ ಅರ್ಧ ಕ್ಯಾಸೆಟ್ಟಿನ ಕಥಾಭಾಗ ರಾಮಕ್ಕ ಮುಗ್ಗೇರ್ತಿ 2ನೇ ಬಾರಿ ಹೇಳಿದಾಗ 1.5 ಕ್ಯಾಸೆಟ್ ಆಯಿತು. ಹೌದಾ? ಆಗ ಮೂಡ್ ಬೇರೆ ಇತ್ತು, ಅವರದ್ದು ಮೂಡ್ ಬೇರೆ ಇತ್ತು. ಕಥೆಯ ಸನ್ನಿವೇಶವನ್ನು ಅವಳು ಸೃಷ್ಟಿ ಮಾಡಿಕೊಂಡು ಒಂದು ಧ್ಯಾನದಲ್ಲಿ ಕೂತಾಗ ಒಬ್ಬ ಮನುಷ್ಯ ಹೇಗಿರ್ತಾನೆ ಹಾಗೆ ರಾಮಕ್ಕ ಮುಗ್ಗೇರ್ತಿ ಕತೆ ಪಾಠನ ಹೇಳುವಾಗ ಅರೆ ಕಣ್ಣು ತೆರೆದು ಮುಚ್ಚಿಕೊಂಡು ಕಥೆಯನ್ನು ಅವ್ರು ಹೇಳ್ತಾ ಹೋಗ್ತಿದ್ರು. ಅದೊಂದು ಆಯಿತು. ಇನ್ನೊಂದು ಸರ್ತಿ ನೀವೆಲ್ಲ ಇದು ನಿಮ್ಮ ಅಜ್ಜಿಯಿಂದ ಎಲ್ಲ ಬಾಯಿಪಾಠ ಅಲ್ವ ನಿಮಗೆ ಅಂತ ಸ್ವಲ್ಪ ಸಿಟ್ಟು ಬಂದ ಹಾಗೆ, ಏನು ಹೇಳ್ತೀರಿ, ನಂದು ಬಾಯಿಪಾಠವ, ಯಾರು ಹೇಳಿದ್ದು ನಿಮಗೆ? ನನಗೆ ಬಾಯಿಪಾಠ ಅಲ್ಲ, ನನ್ನದು ಬಾಯಿಪಾಠ ಇಲ್ಲ, ನನ್ನ ಹತ್ರ ಬಾಯಿಪಾಠ ಗೊತ್ತಿಲ್ಲ ನನಗೆ. ನಿಮಗೆ ಸಂಶಯ ಇದ್ದರೆ ನನಗೊಂದು ಸಿನಿಮಾದ ಕತೆ ಹೇಳಿ, ನಾನು ಅದನ್ನು ಪಾಠದನ ಮಾಡಿ ಹೇಳ್ತೇನೆ ನೋಡು. ಹಾಗೆ ನಾನು ಎಂಥದೋ ಒಂದು ಅಜ್ಜಿ ಕತೆ ಎಂಥದೋ ಹೇಳಿದೆ. ಒಂದು 5 ನಿಮಿಷದಲ್ಲಿ ಒಂದು ಕತೆ ಹೇಳಿದೆ. ನೋಡಿ, 10 ನಿಮಿಷ ನನ್ನ ಹತ್ರ ಮಾತಾಡಬೇಡಿ, ನಾನು ಇದನ್ನು ಪಾಠದನ ಮಾಡಿ ಹೇಳ್ತೇನೆ. 10 ನಿಮಿಷ ಅವಳು ಮನಸ್ಸಲ್ಲಿ ಬಹುಶಃ ಅದನ್ನು ಧ್ಯಾನ ಮಾಡೋದು, ಆ ಕಥಾ ಸನ್ನಿವೇಶವನ್ನು ಮಾಡಿ ಪಾಠದನ ಡೆನ್ನ ಅಂತ ಶುರು ಮಾಡಿದರು. ನೋಡಿ, ನಾ ಹೇಳಿದ ಕಥೆಯನ್ನೇ ಪಾಠದನ ರೂಪದಲ್ಲಿ ಹೇಳಿದರು.
ಅದ್ಭುತ ಸರ್. ಇದು ನನಗೆ ಆಶ್ಚರ್ಯ ಇದು ಗೊತ್ತಾಯ್ತು ನನಗೆ. ಪಾಡ್ದನ ಬಾಯಿಪಾಠ ಅಲ್ಲ ಅಲ್ಲ. ಇವರ ಸಿದ್ಧಾಂತ ಸರಿ ಆಯಿತು, ಸರಿ. ಲಾರ್ಡ್ ಸಿದ್ಧಾಂತ ಅದನ್ನು ನಾನೊಂದು ದೊಡ್ಡ ಲೇಖನ ಇಂಗ್ಲೀಷ್ನಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ಆಯಿತು ಮಂಗಳೂರು ಯೂನಿವರ್ಸಿಟಿಯಲ್ಲಿ, ವಿವೇಕರಯ್ಯವರು ಮಾಡಿಸಿದ್ದು. ಆಗ ನಾನು ಇದನ್ನೇ ಮಾತಾಡ್ತೇನೆ ಅಂತ ಹೇಳಿದೆ. ಓಕೆ, ನೀವು ಇಂಗ್ಲೀಷ್ನಲ್ಲಿ ಓದಬೇಕು, ತಯಾರು ಮಾಡಬೇಕು. ಲಾರಿ ಹೊಂಕ ಎಲ್ಲ ಇದ್ದಾರೆ ಅವರ ನೇತೃತ್ವದಲ್ಲಿ. ಆಗ ನಾನು ಇದನ್ನೇ ಪ್ಯಾರಿ ಲಾರ್ಡ್ ಸಿದ್ಧಾಂತ ಅಪ್ಲೈಡ್ ಟು ತುಳು ಪಾಡ್ದನಾಸ್ ಅಂತ ನಾನು ಬರೆದಿದ್ದೇನೆ. ಅದು ಹಾಗೆ ಆ ರಾಮಕ್ಕ ಮುಗ್ಗೇರ್ತಿ ನಿಜವಾಗಿ ಒಂದು ರೀತಿಯ ನನ್ನ ಗುರು. ಅದು ಎಂಥ ಒಂದು ಶಕ್ತಿ ಆ ಮಹಿಳೆಗೆ, ಎಂಥ ಅದ್ಭುತವಾದ ಶಕ್ತಿ ಇತ್ತು. ನನಗೆ ಮೊನ್ನೆ ತೀರ್ಕೊಂಡಾಗ ನಾನು ಇನ್ನೂ ಸುಮಾರು ಅವರಿಗೆ 30 ಪಾಡ್ದನ ಬರ್ತಿತ್ತು. ನನಗೆ ಹಂಪಿಯಿಂದ ಬಂದು ಹೋಗೋದು ಕಷ್ಟ ಅಂತ ಹೇಳಿ ಸಿರಿ ಮಾತ್ರ ಮಾಡಿದೆ, ಅದನ್ನು ಪ್ರಕಟ ಮಾಡಿದೆ. ಮತ್ತು ಈಗ ಕಾಣ್ತಿತ್ತು ಅವರು ಬೇರೆ ಕೂಡ 30 ಪಾಡ್ದನ ಬರ್ತಿತ್ತು ಅವರಿಗೆ. ನಾವು ಯಾರೂ ಮಾಡಲಿಲ್ಲ, ಆ ಊರಿನವರ ಕೂಡ ಅದರ ಆಸಕ್ತಿ ತೋರಿಸಲಿಲ್ಲ. ಯಾರು ರಾಮಕ್ಕ ಬದುಕಿದ್ರುವಾಗ ರಾಮಕ್ಕನಿಗೆ ಅಂಥ ಮನ್ನಣೆ ಗೌರವ ಊರಲ್ಲಿ ಇರಲಿಲ್ಲ. ನಮ್ಮದು ಪುಸ್ತಕ ಆಯಿತು, ಆಮೇಲೆ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅದು ನಾನು ಸಂತೋಷ ಉಂಟು. ಅದು ನಾನೇ ಅದರ ಬಯೋಡಾಟಾ ಎಲ್ಲ ಕೊಟ್ಟು ಸ್ವಲ್ಪ ಇದರ ಹಿಂದೆ ಓಡಾಡಿ ನೋಡಿ ಇವ್ರಿಗೆ ಕೊಡಿ ಅಂತ ಹೇಳಿ ಬಂತು ರಾಮಕ್ಕ. ಹೀಗೆ ಈ ಪಾಡ್ದನಗಳ ಅಧ್ಯಯನದಲ್ಲಿ ಹೊಸ ಒಂದು ಬೆಳಕನ್ನು ಚೆಲ್ಲುವುದರಲ್ಲಿ ಕರಾವಳಿಯಲ್ಲಿ ನಾನು ಮೊದಲಿಗ ಅಂತ ನಾನು ಸಂತೋಷದಿಂದ ಹೇಳ್ಕೊಳ್ತೇನೆ. ಯಾಕಂದರೆ ಪಾಡ್ದನವನ್ನು ಬಾಯಿಪಾಠ ಅಂತ ಹೇಳೋದು, ಪಾಡ್ದನ ಆಮೇಲೆ ಪ್ರಾಚೀನ ಪಾಡ್ದನ ಅಂತ ಹೇಳೋದು, ಮೂಲ ಪಾಡ್ದನ ಅಂತ ಹೇಳೋದು, ಇಂಥ ಶಬ್ದಗಳನ್ನೆಲ್ಲ ಬಳಸಬೇಡಿ ಅಂತ ಹೇಳಿದರೆ, ಮೂಲ ಅಂತ ಹೇಳಿ ಒರಿಜಿನಲ್ ಅಂತ ಹೇಳಿ ಏನಿಲ್ಲ. ನಿಮ್ಮ ನಿಮ್ಮ ಕಾಲದಲ್ಲೇ ನೀವು ಪಾಡ್ದನಗಳನ್ನು ರೆಕಾರ್ಡ್ ಮಾಡಿದರೆ, ನಾವು 50 ವರ್ಷಗಳ ಹಿಂದೆ ರೆಕಾರ್ಡ್ ಮಾಡಿದ ಪಾಡ್ದನಗಳಲ್ಲಿಯೂ ವ್ಯತ್ಯಾಸ ಸಾಕಷ್ಟು ಉಂಟು ಅಂತ ಹೇಳಿದರು. ಅದೇ ನೀವು ತುಂಬಾ ಕೆಲಸ ಮಾಡಿದಿರಿ ಪಾಡ್ದನಗಳ ಬಗ್ಗೆ. ನಾನು ಬರ್ನೆಲೆದ್ದು ಕೂಡ ನೀವು ಡೆವಿಲ್ ವರ್ಷಿಪ್ ಅದರ ಬಗ್ಗೆ ನೀವು ಅದು ಕೆಲಸ ಮಾಡಿದ್ದೀರಿ. ಆ ಡೆವಿಲ್ ವರ್ಷಿಪ್ ತುಳುವಾಸ್ ನನಗೆ ಅದರ ಬಗ್ಗೆ ಕೇಳಿದ್ದೀನಿ. ಆದರೆ ಅದನ್ನು ಎಲ್ಲಿ ಉಂಟು ಏನು ಉಂಟು ಅದು ಒಂದು ಅಮೃತ ಸೋಮೇಶ್ವರಿಗೆ ನಾನು ಒಂದು ಸರ್ತಿ ಸರ್ಕಾರಿ ಕಾಲೇಜಲ್ಲಿ PUC ನಾನು ಮಾಡಿದಾಗ ಅಲ್ಲಿ ಉಂಟು ಅಂತ ಗೊತ್ತಾಯ್ತು. ಅದು ಹೇಗೆ ಗೊತ್ತಾಯಿತು ಗೊತ್ತಿಲ್ಲ. ಆಗ ಅದಕ್ಕೆ ಏನು ತೊಂದರೆ ಇಲ್ಲ, 1 ವಾರಕ್ಕೆಲ್ಲ ಕೊಡ್ತಿದ್ರು ಸ್ಟೂಡೆಂಟ್ಸಿಗೆ ಕೂಡ. ನಾನು ಅದನ್ನು ತಗೊಂಡೋಗಿ ಅಮೃತರಿಗೆ ಕೊಟ್ಟಿದ್ದೆ ಆ ಪುಸ್ತಕವನ್ನು. ಅಮೃತರು ನೋಡಿ ಹಿಂದೆ ಕೊಟ್ಟಿದ್ದರು, ಅಲ್ಲಿ ಉಂಟು ಅಂತ ಗೊತ್ತಾಯಿತು. ಆಮೇಲೆ ಹೇಗೋ ಅಲ್ಲಿ ಹುಡುಕಿದರೆ ಅದು ಯಾರೋ ಒಬ್ಬರು ಲೆಕ್ಚರರ್ ಅದನ್ನು ತಗೊಂಡು ಹೋಗಿ ಮನೇಲಿ ಇಟ್ಕೊಂಡಿದ್ರು, ಅವರಿಂದ ಹೇಗೋ ತರಿಸಿದೆ. ಆಮೇಲೆ ಅದನ್ನು ಅದ್ರ ರೆಕಾರ್ಡ್ ಫೋಟೋ ತೆಗೆಯುವಷ್ಟು ಕಷ್ಟ ಇತ್ತು. ಹಾಗೆ ಫೋಟೋ ಎಲ್ಲ ತೆಗೆದ್ರು, ಅಲ್ಲಿಯ ಗ್ರಂಥಪಾಲರು ಉಪಕಾರ ಮಾಡಿದರು. ಅದನ್ನು ಇಟ್ಟುಕೊಂಡು ನಾನು ಮತ್ತು ನನಗೆ ಅದಕ್ಕೆ ಪ್ರಸ್ತಾವನೆಯನ್ನೆಲ್ಲ ಬರೆಯುವ ಸಂದರ್ಭದಲ್ಲಿ ಡೆನ್ನಿಸ್ ಫರ್ನಾಂಡಿಸ್ ಅಂತ ಸೈಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಹಿಸ್ಟ್ರಿ ಪ್ರೊಫೆಸರ್ ಆಗಿದ್ದಾರಲ್ಲ, ಈಗಲೂ ಇದ್ದಾರೆ ಅವರು ಅದಕ್ಕೆ ನನಗೆ ಅವರು ಜೊತೆಯಾಗಿ ನಾನು ಪ್ರಸ್ತಾವನೆಯನ್ನು ಕನ್ನಡದಲ್ಲಿ ಬರೆದೆ. ಅವರು ಅದನ್ನು ಭಾಳ ಸುಂದರವಾಗಿ ಇಂಗ್ಲೀಷಿಗೆ ಮಾಡಿದರು. ಮತ್ತು ಪ್ರೂಫ್ ರೀಡಿಂಗ್ ನನಗೂ ಅವರು ಜಂಟಿಯಾಗಿ ನಾವು ಆ ಕೆಲಸ ಮಾಡಿದ್ದು. ಅದರಲ್ಲಿ ನಿಜವಾಗಿ ತುಳು ಪಾಡ್ದನಗಳು ಆಗ 1880ರ ಸುಮಾರಿಗೆ ಮೆನ್ನರ್ ಮಾಡಿದ ಪಾಡ್ದನಗಳೆಲ್ಲೋ ಅದರಲ್ಲಿ ಇವೆ. ಆ ಪಾಡ್ದನಗಳ ಸ್ವರೂಪ, ಶಬ್ದಗಳ ರೂಪ ಉಂಟಲ್ಲ, ಅದು ಈಗಕ್ಕಿಂತ ಬೇರೆಯಾಗಿ ಉಂಟು. ಹೌದಾ? ಹೌದು. ಮತ್ತೊಂದು ನನಗೆ ರಾಮಕ್ಕ ಮುಗ್ಗೇರ್ತಿಯಲ್ಲಿ ಇನ್ನೊಂದು ಕಂಡದ್ದೇನೆಂದರೆ, ರಾಮಕ್ಕ ಮುಗ್ಗೇರ್ತಿ ಅವಳು ಏಕಭಾಷಿಕ. ಅಂದರೆ ಅವರಿಗೆ ಕನ್ನಡ ಸರಿ ಬರ್ತಿರಲಿಲ್ಲ, ಸುಲಲಿತವಾಗಿ ಕನ್ನಡದಲ್ಲಿ ಮಾತಾಡಲಿಕ್ಕೆ ಬರ್ತಿರಲಿಲ್ಲ, ತುಳುವೆ ಅವರ ಭಾಷೆ. ಅವರ ಪಾಡ್ದನಗಳಲ್ಲಿ 2 ಅಂಶಗಳನ್ನು ನಾನು ಗುರುತಿಸಿದ್ದೇನೆ. ಬೇರೆಯವರು ಅನೇಕರು, ಈಗ ನಾನು ಇನ್ನೊಬ್ಬರ ಹೆಸರೆಲ್ಲ ಹೇಳೋದಿಲ್ಲ ಯಾರ್ಯಾರು ಅಂತ, ಅವರ ಪಾಡ್ದನ ಸಿರಿ ಪಾಡ್ದನವನ್ನು ಇಷ್ಟರೊಳಗೆ 3 ಜನ ಸಂಗ್ರಹ ಮಾಡಿದ್ದಾರೆ. ಇವರ ಪಾಡ್ದನ, ರಾಮಕ್ಕನ ಪಾಡ್ದನದಲ್ಲಿ ಕನ್ನಡ ಪದಗಳು ಇಲ್ಲಿ ಅನೇಕರ ಪಾಡ್ದನಗಳಲ್ಲಿ ಇದೆ. ಕನ್ನಡ ಪದಗಳಿಗೆ ತುಳುವಿನ ಪ್ರತ್ಯಯವನ್ನು ಹಾಕ್ತಾರೆ, ಇವರದಲ್ಲಿ ಇಲ್ಲವೇ ಇಲ್ಲ. ಆಮೇಲೆ ಸ್ಯಾನ್ಸ್ಕ್ರಿಟೈಸೇಷನ್ ಅಂತ ನಾವು ಹೇಳ್ತೇವಲ್ಲ, ಇವತ್ತಿನ ಪಾಡ್ದನಗಳಲ್ಲಿ, ಜನ ಹೇಳುವ ಪಾಡ್ದನಗಳಲ್ಲಿ ತುಂಬ ಈ ಸಂಸ್ಕೃತೀಕರಣ. ಹೌದು. ಅದಕ್ಕೆ MN ಶ್ರೀನಿವಾಸ್ ಬ್ರಾಹ್ಮಣೈಸೇಷನ್ ಅಂತ ಹೇಳ್ತಾರೆ, ಕಲ್ಚರಲೈಸೇಷನ್ ಅಂತ ಹೇಳ್ತಾರೆ. ಅಂದರೆ ಅದು ಸೊಫಿಸ್ಟಿಕೇಷನಿಗೆ ಹೋಗುವುದು ಇದಿಲ್ಲ. ಈ ಮುಗ್ಗೇರ್ತಿಗೆ ಅವರ ಹಾಡಿನಲ್ಲಿ ಎಲ್ಲಿ ಹೋದರೆ ಜ್ಯೋತಿಷ್ಯ ಕೇಳುವ ಒಂದು ವಿಷಯ ಬಂದಾಗ ಬೇರೆ ಎಲ್ಲ ಕಾಲದಲ್ಲಿ ಭಟ್ರಲ್ಲಿ ಹೋಗೋದು ಅಂತ, ಇವರಲ್ಲಿ ಬೇರೆ ಬಲ್ಯಾರಲ್ಲಿ ಹೋಗೋದು ಅಂತ, ಅಂತಲೇ ಉಂಟು. ಹೌದು. ಹೊರತು ಈ ಅಂಥ ವಿಷಯಗಳಲ್ಲಿ ಹೇಳುವಾಗ ಅಡಿಗೆ ಮಾಡುವ ವಿಚಾರದಲ್ಲೆಲ್ಲ ಒಂದು ಎಲ್ಲೂ ಕೂಡ ವೈದಿಕ, ಇವರು ಈ ಪೋರ್ಚುಗೀಸ್ ಹಣವನ್ನೆಲ್ಲ ಅಂಥದ್ದೆಲ್ಲ ತರುವುದಿಲ್ಲ ಪಾಡ್ದನಗಳಲ್ಲಿ. ಇಲ್ಲ, ಕೆಲವದ್ರಲ್ಲಿ ನಾನು ನೋಡಿದೆ ಪೋರ್ಚುಗೀಸರ ಹಣ ಇದೆ, ಅದನ್ನು ಕೊಟ್ಟರು ಅಂತೆಲ್ಲ. ಹೌದು. ಅಂದರೆ ಪೋರ್ಚುಗೀಸರ ನಂತರ ಅದು ಅಪ್ಡೇಟ್ ಆಗಿದೆ. ಅಲ್ಲ, ನಮ್ಮ ಕನ್ನಡದ ಇವರಲ್ಲಿ ಕೂಡ ಒಡ್ಡಾರಾಧನೆ ಕಥೆಗಳಲ್ಲೂ ಕೂಡ ಪೋರ್ಚುಗೀಸ್ ಶಬ್ದಗಳುಂಟು. 8 ದಮ್ಮದ ಪುಳ್ಳಿಯಂ ತಂದು
ಕರೆಕ್ಟ್. ಅದು 8 ದಮ್ಮ, ಅದು ದಮಾಸ್ ಅದ, ಅದು ಕರೆಕ್ಟ್. ಹೌದು, ಅಂಥ ಪಾಶ್ಚಾತ್ಯ ಹಣ. ಅದೇ ರಾಮಕ್ಕ ಮುಗ್ಗೀರ್ತಿ ನನಗೆ ಕಂಡ ಅದ್ಭುತವಾದಂಥ ಶಕ್ತಿ. ಆದರೆ ಅವಳಿಗೆ ಹೆಚ್ಚು ಪ್ರಚಾರ ಪಾಪ ಸಿಕ್ಕಲಿಲ್ಲ. ನಾವು ಆ ಥರ ತುಳು ಪಾಡ್ದನ ಹಂಪಿಯಿಂದ ವಿಶ್ವವಿದ್ಯಾಲಯದಿಂದ ನಾವು ಪ್ರಕಟ ಮಾಡಿದೆವು. ಇರಲಿ, ಅದೇ ಪೀಟರ್ ಕ್ಲಾಸು ನಮಗೆಲ್ಲ ಕಣ್ಣು ತೆರೆಸುವ ಆ ಕೆಲಸ. ಅಲ್ಲಿ ನಮಗೆ ಒಂದು ದಿವಸ ಮುಂದೆ ನೆನಪಾಗುತ್ತೆ ನನಗೆ, ಎಲನ್ ಡೆಂಡಸ್ಸು ಪಾಠ ಕೂತ್ರೆ 3 ಗಂಟೆಗಳ ಸತತವಾಗಿ ನೀರು ಕುಡಿತಾರೆ, ಪಾಠ ಮಾಡಿ ಕೂತಲ್ಲಿ. ಇಷ್ಟು ದಪ್ಪಗಿದ್ದಾರೆ, ಒಳ್ಳೆ ಸ್ವರದ್ರೂಪಿ ಇಂಗ್ಲೀಷ್ನಲ್ಲಿ. ಅವರು ಇಂಗ್ಲೀಷ್ ಪ್ರೊಫೆಸರ್ ಮೂಲತಃ, ಫೋಕ್ಲೋರಿಗೆ ಅವರು ಶಿಫ್ಟ್ ಆದವರು. ಹಾಗಾಗಿ ಒಂದು ದಿವಸ ಹೇಳಿದರು, ಯು ಇಂಡಿಯನ್ಸ್, ನೀವು ಭಾರತೀಯರು ಜಾನಪದದ ಅಧ್ಯಯನ ಮಾಡುವಾಗ ನೀವು ನಿಮ್ಮನ್ನೇ ವೈಭವೀಕರಿಸಿಕೊಳ್ತೀರಿ ಹೊರತು ನೀವು ಕಲಾವಿದನ ಕಡೆಗೆ ನಿಮಗೆ ಕಣ್ಣಿಲ್ಲ ಅಂತ ಒಂದು ಮಾತು ಸ್ಟೇಟ್ಮೆಂಟ್ ಕೊಟ್ಟರು. ಹೌದು, ಆಲ್ ಇಂಡಿಯನ್ಸ್ ಆರ್ ಲೈಕ್ ದಿಸ್ ಅಂತ ಹೇಳಿದ್ರು. ಅದಕ್ಕೆ ಏನು ಅಂದರೆ ಅವರು ಹೇಳಿದ್ರು, ನಾನು ಇಂಡಿಯಾಕ್ಕೆ ಬಂದ ಮೇಲೆ ನೋಡಿದೆ, ಕೆಲವು ಪುಸ್ತಕಗಳನ್ನೆಲ್ಲ ನೋಡಿದೆ, ನಿಮ್ಮ ಕನ್ನಡದವರು ಕೂಡ ಇಂಗ್ಲೀಷ್ನಲ್ಲಿ ಕೂಡ ಎಡಿಟ್ ಮಾಡಿದ ಪುಸ್ತಕಗಳು. ಎಲ್ಲೂ ನೀವು ಕಲಾವಿದರನ್ನು ಮುನ್ನೆಲೆಗೆ ತರುವುದಿಲ್ಲ. ನೀವು ಅವರ ಹೆಸರನ್ನು ಎಲ್ಲೋ ಒಂದು ಕಡೆ ಹೇಳ್ತೀರಿ, ಅವರಿಗೆ ಯಾವ ರೆಕಗ್ನಿಷನ್ ಕೊಡೋದಿಲ್ಲ, ಅವರ ಜೀವನ ಚರಿತ್ರೆಯನ್ನು ಹಾಕೋದಿಲ್ಲ, ಅವರಿಗೆ ಅವರ ಸಾಮರ್ಥ್ಯ ಏನು ಎಂಬುದನ್ನು ನೀವು ಹೇಳುವುದಿಲ್ಲ. ನೀವು ನಿಮ್ಮ ಫೋಟೋ, ಹೀಗೆ ಹೇಳಿದರು, ನಿಮ್ಮ ಫೋಟೋವನ್ನು ನೀವು ಎದುರಿಗೆ ಹಾಕ್ಕೊಂಡು ನಿಮ್ಮ ಹೆಸರನ್ನು ಮಾಡೋದೇ ದೊಡ್ಡ ಕೆಲಸ ಎಂಬ ರೀತಿಯಲ್ಲಿ ಮಾತಾಡ್ತೀರಿ. ಆಮೇಲೆ ನೀವು ವಿವರವಾದಂಥ ಇಂಟ್ರೊಡಕ್ಷನ್ ಬರೆಯುವುದಿಲ್ಲ. ಇದೆಲ್ಲ ನೀವು ಮುಂದಿನ ನಿಮ್ಮ ಅಧ್ಯಯನದಲ್ಲಿ ಇದನ್ನೆಲ್ಲ ಹೀಗೆ ಮಾಡಬಾರ್ದು ಅಂತ ಭಾಳ ಹೇಳಿದರು. ಅದನ್ನು ಅಮೆರಿಕದ ಅಲ್ಲಿ ಪೀಟರ್ ಹೇಳ್ತಾರೆ, ಅವರು ಒಂದು ಲೇಖನ ಬರೆದರಂತೆ, ಅದನ್ನು ಅವರು 10 ಜನ ವಿದ್ವಾಂಸರಿಗೆ ಕಳಿಸೋದಂತೆ. ಪ್ಲೀಸ್ ಸಜೆಸ್ಟ್ ಮೀ ಅಂತ, ಇದನ್ನು ಏನಾದರೂ ಬದಲಾವಣೆ ಉಂಟಾ ಅದನ್ನು ಹೇಳಬೇಕು. ಆಮೇಲೆ ನಾವು ಅಲ್ಲಿ ಪ್ರಕಟ ಆಗಬೇಕಾದ್ರೆ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಲೇಖನ ಪ್ರಕಟ ಆಗಬೇಕಾದ್ರೆ ಕಾಪಿ ಎಡಿಟರ್ ಅದನ್ನು ಮೊದಲು ಓದಬೇಕು, ಅವನು ಅದನ್ನು ಎಡಿಟ್ ಮಾಡಿಕೊಡ್ಬೇಕು, ಆಮೇಲೆ ಅದನ್ನು ನೀವು ಪತ್ರಿಕೆಗೆ ಕಳಿಸಬೇಕು. ಇದೆಲ್ಲ ನಿಮ್ಮಲ್ಲಿ ಇನ್ನೂ ಕೂಡ ಇಲ್ಲ ಅಂತ ನಮ್ಮ ಎಲನ್ ಡೆಂಡಸ್ ಹೇಳಿದರು. ಇನ್ನು ನಿಮ್ಮನ್ನು ನೀವು ಹಿನ್ನೆಲೆಗೆ ಇಡಬೇಕು, ನಿಮ್ಮನ್ನು ಹಿನ್ನೆಲೆಗಿಟ್ಟು ಕಲಾವಿದನನ್ನು. ಇದನ್ನು ನೋಡಿ, ಲಾರಿ ಹಾಂಕೋ ಗೋಪಾಲ ನಾಯಕ ಗೋಪಾಲ್ ನಾಯಕ ಅಂತ ಅದು ರೆಕಗ್ನಿಷನ್ ನೋಡಿ. ಅವರು ವಿದೇಶಿಯರಿಗೆ ಆ ಕಣ್ಣಿತ್ತು ನೋಡಿ. ಅದಕ್ಕಾಗಿ ನಾನು 96ರಲ್ಲಿ ನಾನು ಹಂಪಿಯಿಂದ ಇದು ಮಾಡಿದಾಗ ನಾನು ಬರೆದ ಸುಮಾರು ಸುದೀರ್ಘವಾಗಿ ಆ ಸಿರಿಪಾಡ್ದನಕ್ಕೆ 100 ಪುಟಗಳ ನಾನು ಪ್ರಸ್ತಾವನೆ ಬರೆದಿದ್ದೇನೆ. ಕನ್ನಡದಲ್ಲಿ ಬರೆದು ಕಲಬುರ್ಗಿಯವರು ಅದು ತುಳುವಿನಲ್ಲಿ ಬೇಡ ನೋಡ್ರಿ, ಅದು ಇಡೀ ಕರ್ನಾಟಕಕ್ಕೆ ತಲುಪಲಿ ಅಂತ ಅಷ್ಟೇ ಹೇಳಿದರು. ನಾನು ಪಾಡ್ದನವನ್ನು ಕನ್ನಡಕ್ಕೆ ಮಾಡ್ತೇನೆ ಅಂತ ಹೇಳಿದೆ. ಬೇಡ ಅದು ಅಂದರೆ ಆರ್ಥಿಕ ಪರಿಸ್ಥಿತಿ ಕಷ್ಟ ಇತ್ತು ವಿಶ್ವವಿದ್ಯಾಲಯದ. ಅದು ಬಹಳ ಮಹತ್ವದ್ದಾಗಿತ್ತಪ್ಪ ಅವರ ಆ ಹೇಳಿಕೆ. ಆ ಹೇಳಿಕೆ ಆದ ಮೇಲೆ ನಾನು ಅದರ ಜನರಲ್ ಎಡಿಟರು ಹೀಚಿ ಬೋರ್ಲಿಂಗಯ್ಯನವರು, ನಾನು ಹೇಳಿದೆ, ನನ್ನ ಪುಸ್ತಕಕ್ಕೆ ನಾನು ಮುಖಪುಟದಲ್ಲಿ ರಾಮಕ್ಕ ಮುಗಿ ಫೋಟೋ ಹಾಕ್ತೇನೆ, ಮತ್ತು ರಾಮಕ್ಕ ಮುಗಿ ಕಟ್ಟಿದ ಸಿರಿಪಾಡ್ದನ ಅಂತ ಹಾಕಿ ತೊಂದರೆ ಇಲ್ಲ. ಅಲ್ಲಿಂದ ಮತ್ತೆ ಹಂಪಿ ಯೂನಿವರ್ಸಿಟಿಯಿಂದ ಬಂದಂತಹ ಎಲ್ಲ ಜಾನಪದ ಪಠ್ಯಗಳು ಹೀಗೆ ಮಾಡಲಿಕ್ಕೆ ಶುರು ಮಾಡಿದರು. ಅದು ನಮಗೆ ಪೀಟರ್ ಹೇಳಿಕೊಟ್ಟಂತಹ ಒಂದು ಪಾಠ ಖಂಡಿತ. ಆಮೇಲೆ ಈಗ ಸ್ವಲ್ಪ ಎಲ್ಲರೂ ಬದಲಾಗಿದ್ದಾರೆ, ಈಗ ಎಲ್ಲರೂ ಸ್ವಲ್ಪ ಬದಲಾಗಿದೆ. ಇದರ ಒಂದು ಹೊಸ ಒಂದು ಅರಿವು ಮೂಡಿದೆ ಅಂತ ಕಾಣ್ತದೆ. ಯಾಕಂದರೆ ಈ ಸಂಗ್ರಾಹಕ ಅಷ್ಟೇ ಪರ್ಫಾರ್ಮರ್ ಅವನು. ಆಮೇಲೆ ಈ ಅವರನ್ನು ನೀವು ಸಹ ಸಂಶೋಧಕ ಅಂತ ಸಂಶೋಧಕ. ಯಾಕಂದರೆ ನೀವು ಹೇಳಿದಂಗೆ ಮೊದಲು ಬಾಯಿಪಾಠ ಕಲಿಯುವುದಿದ್ರೆ ಅದರಲ್ಲಿ ಒಂದು ದೊಡ್ಡ ಏನು ಸಾಧನೆ ಇಲ್ಲ ಅಂತ ಒಂದು ಭಾವನೆ ಇತ್ತು. ಇದು ಬಾಯಿಪಾಠ ಅಲ್ಲ, ಇದು ಆಗಾಗ್ಗೆ ಅದು ಹುಟ್ಟುವಂಥದ್ದು ಅಂತ ಒಂದು ಹೊಸ ಬೆಳಕನ್ನು ನೀವೆಲ್ಲ ತೋರಿಸಿದ್ರಿ. ಇದು ಪಾಠದಾನಗಳ ಬಗ್ಗೆ ನಾವು ಮಾತಾಡ್ತಾ ನಾನು ಸುಮ್ಮನೆ ಒಂದು ಕುತೂಹಲಕ್ಕೆ ಕೇಳ್ತೇನೆ, ಈಗ ಮೂಲ ಒಂದು ಪಠ್ಯ ಅಂತ ಇದಕ್ಕೆ ಇದ್ದಿರ್ಬೋದಾ ಅಥವಾ ಇರಲಿಕ್ಕಿಲ್ವಾ? ನನ್ನ ಲೆಕ್ಕದಲ್ಲಿ ನನ್ನ ಅಭಿಪ್ರಾಯ ಈ ಪಾಠದಾನಗಳು ವಿಶೇಷವಾಗಿ ಹುಟ್ಟಿಕೊಳ್ಳುವುದು ನಾಟಿಗದ್ದೆಯಲ್ಲಿ. ಒಂದು ನಾಟಕ, ಇನ್ನೊಂದು ಭೂತದ ದೈವದ ಕಳದಲ್ಲಿ. ಅದಕ್ಕೆ ಮತ್ತೆ ಸೇರಿಕೊಂಡು ಅವರವರ ಪ್ರತಿಭೆ ಒಂದು ವಿಷಯದ ಮೇಲೆ. ರಾಮಾಯಣವನ್ನು ಕುರಿತು ವಾಲ್ಮೀಕಿ ಒಂದು ರೀತಿ ಬರೆದಿದ್ದಾನೆ, ಕಂಬ ಒಂದು ರೀತಿ ಬರೆದಿದ್ದಾರೆ, ಅಥವಾ ನಮ್ಮ ಕುವೆಂಪು ಅವರು ರಾಮಾಯಣ ದರ್ಶನ ಒಂದು ರೀತಿಯಲ್ಲಿ ಬರೆದಿದ್ದಾರೆ. ನಮ್ಮ ಇವರು ತುಳು ರಾಮಾಯಣ ಮಂದಾರ ಕೇಶವ ಭಟ್ರದ್ದು ನೋಡಿದ್ದೇವೆ. ಎಂಥ ಅದ್ಭುತವಾದಂತಹ ಕಲ್ಪನೆ. ಮಂದಾರ ಕೇಶವ ಭಟ್ರ ರಾಮಾಯಣ ಸಾಮಾನ್ಯದ್ದಲ್ಲದು. ಅವರು ಇಲ್ಲಿಯ ಕರಾವಳಿಯ ಮನುಷ್ಯ ಆಗಿ ಹೆಚ್ಚು ಅವರಿಗೆ ಪ್ರಚಾರ ಸಿಗಲಿಲ್ಲ. ಆದರೆ ಅದಕ್ಕೆ ಕನ್ನಡದಲ್ಲಿ ಬಂದ ಮೇಲೆ ಅನೇಕರಿಗೂ ಅದು ಗೊತ್ತಾಯಿತು ನೋಡಿ. ಕನ್ನಡದಲ್ಲಿ ಬಂದ ಮೇಲೆ ಅದು ಹೀಗೆ ಪಠ್ಯದ ವಸ್ತು ನಿರ್ವಹಣೆಯಲ್ಲಿ ವ್ಯತ್ಯಾಸ. ಸರಿ. ಹಾಗೆಯೇ ಈ ಪಾಠದನಗಳು ಕೂಡ
ರಾಮಕ್ಕ ಮುಗ್ಗೇರ್ತಿ ಹೇಳಿದ ಪಾಡ್ದನಕ್ಕೂ ಗೋಪಾಲ್ ನಾಯ್ಕರು ಹೇಳಿದ ಪಾಡ್ದನಕ್ಕೂ ಅಥವಾ ಕರ್ಗಿ ಶೆಟ್ಟಿ ಅವರು ಹೇಳಿದ ವಸಂತ ಇವರು ಅಶೋಕಾಳ್ ಅವರು ಮಾಡಿದ ಪಾಡ್ದನಕ್ಕೂ ಎಷ್ಟು ವ್ಯತ್ಯಾಸಗಳುಂಟು ಕಥಾ ನಿರೂಪಣೆಯಲ್ಲಿ ಭಾಷಾ ಹಾಗೆ ಆದ ಕಾರಣ ಮೂಲ ಅಂತ ನನಗೆ ಇರಲಿಕ್ಕಿಲ್ಲ. ಆದರೆ ನನ್ನ ಪ್ರಾರಂಭದಲ್ಲಿಯೂ ಒಂದು ಮೂಲ ಪಠ್ಯ ಅಂತ ಒಂದು ಇಲ್ಲ, ನನಗೆ ಹಾಗೆ ಇರಲಿಕ್ಕಿಲ್ಲ ಅಂತ ಕಾಣುತ್ತೆ. ಅದು ಆಯಾಯ ವ್ಯಕ್ತಿಗಳು ಆ ಚಾಕ್ರಿ ಮಾಡುವ ಮತ್ತು ಗದ್ದೆ ನಾಟಿ ಗದ್ದೆ ಮಾಡುವ ಹೆಂಗಸರು, ಇಂಥ ಊರಿನ ಹೆಂಗಸರೆಲ್ಲ ಒಂದು ರೀತಿ ಹಾಡ್ತಾರೆ. ಯಾಕಂದರೆ ಈಗ ರಾಮಕ್ಕ ಮುಗ್ಗೇರ್ತಿಯ ಜೊತೆಗೆ ಹಾಡು ಗದ್ದೆ ಬೈಲಲ್ಲಿ ಹಾಡಿದವರು ಅವರಿಗೆ ಆ ಪಠ್ಯವೇ ಬರ್ತದೆ. ಅಂದರೆ ಒಂದು ಕಥೆಯ ನಡೆ ಒಂದು ರೀತಿಯಲ್ಲಿ ಚೌಕಟ್ಟು ಇರ್ತದೆ, ಆದರೆ ಬೆಳೀತದೆ, ಬದಲಾವಣೆ ಆಗ್ತದೆ ಎಷ್ಟೋ ಕಥೆಗಳು. ಅದು ಅವರವ್ರ ಪ್ರತಿಭೆಯಿಂದಾಗಿ. ಮತ್ತೆ ಒಂದು ಊರಿಂದ ಊರಿಗೆ ಒಂದು ಕೇಳಿ ಒಂದು ಈ ಕತೆ ಹೀಗೆ ಅದರ ಒಂದು ಟೋಟಲ್ ಚೌಕಟ್ಟು ಅಂತ ಇರ್ತದೆ. ಚೌಕಟ್ಟು, ಆದರೆ ಅದನ್ನು ಮೂಲ ಅಂತ ಹೇಳಿಕ್ಕೆ ಬರೋದಿಲ್ಲ, ಮೂಲ ಅಂತ ಹೇಳಿಕ್ಕೆ ಬರೋದಿಲ್ಲ ಅಂತ ನನಗೆ. ಈಗ ಅದೇ ನಾನು ಆಗ ಕುಂದಾಪುರದಲ್ಲಿ ನಿಮ್ಮ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ನಾನೊಂದು 3 ಅಂಶ ಭಾಳ ಮುಖ್ಯ ಅಂತ ಹೇಳಿದೆ. ಬೆಳಾರಿ ಭಾಷೆ ಮತ್ತು ಭಾಷಾ ವಿಜ್ಞಾನ, ಆಮೇಲೆ ಕಾಡ್ಯನಾಟದ ಬಗ್ಗೆ ತಾವು ಹೌದು ಹೌದು, ಆಮೇಲೆ ಇನ್ನೊಂದು ಸ್ವಲ್ಪ ಉಳಿತದೆ ಅಲ್ಲಿ ಪಾಣರಾಟ ಅಂತಲೂ ಒಂದು ಮಾತು ಬಂತು. ಪಾಣರಾಟ, ಆಮೇಲೆ ವೈದ್ಯರ ಹಾಡುಗಳು, ಆಮೇಲೆ ಕುಡುಬಿ ಜನಾಂಗದವರ ಬಗ್ಗೆ ಎಲ್ಲ ನೀವು ಒಂದಷ್ಟು ಇದು ಕೆಲಸಗಳನ್ನು ಮಾಡಿದ್ದೀರಿ ನೋಡಿ. ಯಾವಾಗ ನಾನು ತುಳು ನಿಘಂಟಿಂದ ಮತ್ತೆ ಕುಂದಾಪುರ ಬಂದಾಗ ನನಗೆ ಸ್ವಲ್ಪ ಪೀಡರ ಸಂಪರ್ಕ, ಉಪಾಧ್ಯಾಯರ ಜೊತೆ ಒಡನಾಟ ಇವುಗಳಿಂದಾಗಿ ನನಗೆ ಸ್ವಲ್ಪ ಹೊಸ ದೃಷ್ಟಿಕೋನ ಬಂತು. ಆದಮೇಲೆ ನಾನು ಆಗ ನಮ್ಮ ವಿದ್ಯಾರ್ಥಿಗಳ ಜೊತೆಗೆ ನಾನು ಮಾಡಿದ ಕೆಲಸಗಳು ಅದು ಒಂದು ರೀತಿಯಲ್ಲಿ. ಆಮೇಲೆ ಹರಿದಾಸ್ ಭಟ್ರ ಪ್ರೋತ್ಸಾಹದಿಂದ ಅಲ್ಲಿ ನನ್ನನ್ನು ಏನು ಮಾಡಿದರು ಅಂದರೆ ಆನರರಿ ಚೀಫ್ ರಿಸರ್ಚ್ ಕೋಆರ್ಡಿನೇಟರ್ ಅಂತ ಮಾಡಿದರು. ಪ್ರತಿ ದಿವಸ ನಾನು ಮಧ್ಯಾಹ್ನ ಎಲ್ಲ ನನ್ನ ಪಾಠವನ್ನು ಬೆಳಗಿನ ಹೊತ್ತಲ್ಲೇ ಮುಗಿಸಬೇಕು. ನನಗೆ 12 ಗಂಟೆ ಪಾಠ ಇದ್ದದ್ದು ವಾರಕ್ಕೆ ಅಷ್ಟೇ. ಯಾಕಂದರೆ ನಾನು ರೀಡರ್ ಆಗಿ ನನಗೆ ಪ್ರಮೋಷನ್ ಸಿಕ್ಕಿತ್ತು. ನಾನು ಆಗ ಹರಿದಾಸ್ ಭಟ್ರು ಹೇಳಿದರು, ನಿಮ್ಮದು ಪಾಠವನ್ನೆಲ್ಲ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಮೇಲೆ ನಮ್ಮಲ್ಲಿಗೆ ಬರ್ಬೋದಾ ಅಂತ ಕೇಳಿದ್ರು. ನಾನು ಬರ್ಬೋದು, ಆದರೆ ನಮ್ಮ ಪ್ರಿನ್ಸಿಪಾಲ್ರಿಂದ ಅನುಮತಿ, ನಾನೇ ಬರ್ತೇನೆ. ಒಂದು ದಿವಸ ಬಂದರು, ಹರಿದಾಸ್ ಭಟ್ರು ಬಂದರು, ಆಗಿನ ಪ್ರಿನ್ಸಿಪಾಲರು ನಾರಾಯಣಾಚಾರ್ಯರು ಅಂತ. ಆ ನಾರಾಯಣಾಚಾರ್ಯರು ಸ್ವಲ್ಪ ಸಂಕೋಚ ಪಟ್ಟರು ಹೇಳಲಿಕ್ಕೆ, ಯಾಕಂದರೆ ಅದು ಇರಬೇಕಲ್ಲ ಕಾಲೇಜಲ್ಲೇ. ಅದಕ್ಕೆ ನಗಡ್ತಾ MGM ಕ್ಯಾಂಪಸ್, ಭಂಡಾರ್ಕಾಸ್ ಕಾಲೇಜ್ ಕ್ಯಾಂಪಸ್ಸು ಬೇರೆ ಬೇರೆ, ಆದರೆ ಅದು ಮೂಲ ಒಂದೇ ಸಂಸ್ಥೆ, ಅವರನ್ನು ಬಿಡ್ಬಿಡಿ ಆಯಿತು ಅಂತ ಅವ್ರು ಹೇಳಿದ ಮೇಲೆ. ಆದರೆ ಇದರ ಹಿನ್ನೆಲೆಯಲ್ಲಿ ನಮ್ಮ ಮ್ಯಾಗ್ಝಿನ್ ಭಾಳ ಉತ್ಕೃಷ್ಟ ಸ್ಥಿತಿಗೆ ತಲುಪಲಿಕ್ಕೆ ಇನ್ನೊಬ್ಬರು ಕಾರಣ, ಕೃಷ್ಣರಾಯರು ಒಂದು ಹೊಸ ಆಯಾಮ ಕೊಟ್ಟರು, ಡಾಕ್ಟರ್ ಶಾಂತಾರಾಮ್. ಸರಿ, ಶಾಂತಾರಾಮರು ಮಾತ್ರ ನಾನು ಆರಂಭ ಮಾಡ್ತಾ ಇದ್ದಾಗ ಒಂದು ದಿವಸ ಒಬ್ಬ ವಿದ್ಯಾರ್ಥಿ, ಇಬ್ಬರು ಬಂದರು. ಒಂದು BM ಸುಕುಮಾರ್ ಶೆಟ್ಟಿ ಅಂತ, ಆಗ ಅವರು ಫೈನಲ್ ಇಯರ್ BA ಓದ್ತಾಯಿದ್ರು, ಆಮೇಲೆ MLA ಆದರು. ಇನ್ನೊಬ್ಬ ಬೆಳಗೋಡ ರಮೇಶ್ ಭಟ್ಟ, ಇವತ್ತಿನ ಪ್ರಸಿದ್ಧ ವಿಮರ್ಶಕ, ಬಂದು ನನ್ನ ಹತ್ರ ಹೇಳಿದ್ರು, ಈಗ ಸರ್ ದರ್ಶನ ವರ್ಷಕ್ಕೆ 1 ಬಾರಿ ನಮ್ಮ ವಿದ್ಯಾರ್ಥಿಗಳ ಸತತವಾದ ಬರವಣಿಗೆಗೆ ಒಂದು ದಾರಿ ಆಗಬೇಕಲ್ಲ, ಒಂದು 3 ತಿಂಗಳಿಗೊಂದು ಪತ್ರಿಕೆ ಮಾಡುವ ಅಂತ ಕೇಳಿದೆ. ಆಯಿತು ಅಂತ ಹೇಳಿದೆ. ನಾನು ದರ್ಶನ ಎಂಬ ಹೆಸರು, ಅದೇ ಹೆಸರು ಇಡುವ, ಪ್ರಿನ್ಸಿಪಾಲ್ ಹತ್ರ ಹೋಗುವ ಅಂತ ಆಯಿತು. ಪ್ರಿನ್ಸಿಪಾಲ್ ಹತ್ರ ಹೋಯ್ತು. ಶಾಂತಾರಾಮರು ಖಂಡಿತ ಮಾಡುವ, ಆದರೆ ಹಣಕಾಸಿನ ವ್ಯವಸ್ಥೆ ಏನು, ನಮ್ಮ ಮ್ಯಾನೇಜ್ಮೆಂಟಲ್ಲಿ ಅದಕ್ಕೆ ಕಷ್ಟ ಅಂತ ಹೇಳಿದರು. ಆಗ ಸುಕುಮಾರ್ ಶೆಟ್ಟಿ ನೋಡಿ, ವಿದ್ಯಾರ್ಥಿ ಸರ್ ಅದಕ್ಕೆ ಎಷ್ಟು ಖರ್ಚು ಬರ್ತದೆ, ನಾನು ಹಣ ಒದಗಿಸಿ ಕೊಡ್ತೇನೆ, ಜಾಹೀರಾತು ಹಾಕಬೇಕು, ಒಂದು ಪುಟಕ್ಕೆ ಇಷ್ಟು ಅಂತ ಹಾಕಬೇಕು, ನಾನು ಅದನ್ನು ಸಂಗ್ರಹ ಒಂದು ಇಶ್ಯೂಗೆ ಎಷ್ಟು ಬೇಕೋ ಅಷ್ಟು ನಾನು ಜಾಹೀರಾತು ತಂದು ಕೊಡ್ತೇನೆ, ಆಗ್ಬೋದು ಅಂತ ಇವರು ಒಪ್ಪಿದರು. ಹಾಗೆ ಲೀಡರ್ಶಿಪ್ ಕ್ವಾಲಿಟಿ ಇತ್ತು. ಹೌದಪ್ಪ, ಆ ಮನುಷ್ಯ ಹಾಗೆ ಮಾಡಿ ಪ್ರತಿ ಇಶ್ಯೂಗೂ ಕೂಡ ಆಗ ಹೆಚ್ಚು ವಿದ್ಯಾರ್ಥಿಗಳಿಗೆ ಮಾತ್ರ ಆಗ ವಿದ್ಯಾರ್ಥಿಗಳು 1,000 ಇತ್ತು, 1,000 ಕಾಪಿ ಹಾಕ್ತಿದ್ರು. ಎಷ್ಟೋ ಹಣ ಬರ್ತಿತ್ತು ಅದನ್ನು ಸುಕುಮಾರ್ ಶೆಟ್ಟಿ ಕಾಲೇಜಿಗೆ ಕಟ್ತಾಯಿದ್ರು. ಅದು ನಡೀತು. ಅವರು BA ಮುಗಿಸಿ ಹೊರಗೆ ಹೋದ ಮೇಲೆ ನಿಂತೇ ಹೋಯ್ತು. ಮತ್ತು ಯಾರು ಅಂತ ಇನಿಷಿಯೇಟಿವ್ ತಗೊಳ್ಳಿಲ್ಲ. ಶಾಂತಾರಾಮರಿಂದ ತೊಂದರೆ ಇರಲಿಲ್ಲ ಅವ್ರು ಮಾಡೋದಕ್ಕೆ, ಹಣಕಾಸಿನ ವ್ಯವಸ್ಥೆ. ಹೌದು, ಅದು ಅಲ್ಲಿಗೆ ನಿಂತು ಹೋಯ್ತು. ಆದರೆ ನಾವು ಕಾರಂತ ಸಂಚಿಕೆ ಅಂತ ಮಾಡಿದ್ದೆವು. ಅದು ಎಕ್ಸ್ಕ್ಲೂಸಿವ್ ಆದಂಥ, ಬೇರೆ ಎಲ್ಲೂ ಸಿಗದಂಥ ಮಾಹಿತಿ. ಅದು ನನ್ನ ಹತ್ರ ಇತ್ತ ಒಂದು ಬೈಂಡ್ ಮಾಡಿಸಿಟ್ಟಿದ್ದೆ. 8, 3, 4, 2 ವರ್ಷ 8 ಸಂಚಿಕೆ ತಂದಿದ್ದೆವು. ಅದು ನಾನೇ ಅದರ ಸಂಪಾದಕ. ಆ ವಿದ್ಯಾರ್ಥಿಗಳ ಹೆಸರು ರಮೇಶ ಭಟ್ಟ ಬೆಳಗೋಡ ಅವರೆಲ್ಲ ಲೇಖನ ಬರೀತಿದ್ರು. ಕಾರಂತ ಸಂಚಿಕೆಗೆ ಭಾರಿ ಡಿಮಾಂಡ್ ಹೊರಗಿಂದ ಕೂಡ ಬೇಕು ಅಂತ. ಅದನ್ನು ನನ್ನ ಹತ್ರ ಈ ಕಾಪಿ ಇದೆ. ನಾನು ಸುಕುಮಾರ್ ಶೆಟ್ಟರಿಗೆ, ನೋಡಪ್ಪ ನಿಮ್ಮ ಕಾಲದಲ್ಲಿ ಅದು 8 ಕಾಪಿ ನನ್ನ ಹತ್ರ ಉಂಟು, ತಗೊಳ್ಳಿ ಅಂತೇಳಿ ಕೊಟ್ಟೆ. ಅವರು ಇಲ್ಲಿ ಕಾಲೇಜಲ್ಲಿ ಇಟ್ಟಿರ್ಬೋದು, ಅವರದ್ದೇ ಕಾಲೇಜ್ ಉಂಟಲ್ಲ. ಹೌದು, ಹಾಗೆ ಆ ರೀತಿಯಲ್ಲಿ ನಮ್ಮ ಕಾಲೇಜ್ ಮ್ಯಾಗಝೀನನ್ನೇ ನನಗೆ ಹೊಸ ಸ್ವರೂಪವನ್ನು ಕೊಟ್ಟದ್ದಕ್ಕೆ ನನಗೊಂದು ಬಹಳ ಸಂತೃಪ್ತಿ ಇದೆ. ಅದು ವಿದ್ಯಾರ್ಥಿಗಳು ಅದನ್ನು ಮತ್ತೆ ನಾನು ಬಿಟ್ಟ ನಂತರ, ನಾನು 93ಕ್ಕೆ ಹಂಪಿಗೆ ಹೋದ ಮೇಲೆ ಕೂಡ ಆ ಪರಂಪರೆಯನ್ನು ಅಲ್ಲಿ ಮುಂದುವರಿಸಿದರು. ಅದನ್ನು ನಾನು ಮೆಚ್ಚಿಕೊಳ್ತೇನೆ. ಒಳ್ಳೆ ಕಾಲೇಜಿಗೆ ಗೌರವ ಎಲ್ಲ ಬಂತು ಅದರಿಂದ.
ವಿದ್ಯಾರ್ಥಿಗಳನ್ನ ಒಂದು ರೀತಿಯಿಂದ ಈ ಅಧ್ಯಯನಕ್ಕೆ, ಜಾನಪದ ಸಂಗ್ರಹಕ್ಕೆ ಅದನ್ನೆಲ್ಲ ನಾನು ಒಡ್ಡಿದ್ದು ನಮ್ಮ ವಿದ್ಯಾರ್ಥಿಗಳು ನನಗೆ ತುಂಬ ಬೆಂಬಲ ಕೊಟ್ಟಿದ್ದಾರೆ. ಅದರ ಮಟ್ಟಿಗೆ ನಾನು ಕೆಲವರ ಹೆಸರು ನೆನಪಿದೆ, ಕೆಲವರದ್ದು ಈಗ ನೆನಪಿಲ್ಲ. ಆದರೂ ಅಂತ ಅಲ್ಲಿ ಒಂದು ವಾತಾವರಣ ಒಂದು ಮನೆಯವರು ಜಾಗೃತಿಯನ್ನು ನೀವು ಹೌದು ಅದಕ್ಕೆ ಊರವರಿಂದ ನನಗೆ ಕಂಡಾಗ ಅವರ ತಾಯಿಯಂದಿರು ತಮ್ಮ ಬಹಳ ಒಳ್ಳೆಯ ಕೆಲಸ ಮಾಡ್ತಾನೆ ನಮ್ಮ ಹುಡುಗ, ನಿಮ್ಮ ಹುಚ್ಚಿಡಿಸಿದ್ದೀರಿ, ಎಲ್ಲ ಹಳ್ಳಿಗೆ ಹೋಗಿ ಅಂತ ಬರ್ಕೊಂಡು ಬರ್ತಾನೆ ಅಂತೆಲ್ಲ. ತಾವು 1993ರಲ್ಲಿ ಹಂಪಿಗೆ ಹೋದ್ರಿ. ಅದು ಒಂದು ಬಹಳ ದೊಡ್ಡ ಒಂದು ಘಟ್ಟ. ಅದಕ್ಕೆ ಕಾರಣ ಮೇಡಮ್ ಇಬ್ರು ಹೋದ್ರಿ. ಅದಿಬ್ರು ಹೋದ್ರಿ. ಅಲ್ಲಿ ನಿಮ್ಮ ಕೆಲಸ ಉಂಟಲ್ಲ, ಅದು ಅದು ಚರಿತ್ರೆಯನ್ನು ನಿರ್ಮಾಣ ಮಾಡಿತ್ತು. ಅದು ಅದರ ಬಗ್ಗೆ ಒಂಚೂರು ಅಲ್ಲಿ ನೋಡಿ, ನಾನು ಕಾಡ್ಯನಾಟ ಮಾಡಿ ಅದು ಪ್ರಕಟವಾದಾಗ ಪ್ರೊಫೆಸರ್ NT ಭಟ್ರು ಅದನ್ನು ಇಂಗ್ಲೀಷು ಮಾಡಿದರು. ಕೇಂದ್ರ ಸರ್ಕಾರದಿಂದ ಅದನ್ನು RRCಗೆ ಹಣವೂ ಸ್ವಲ್ಪ ಅದಕ್ಕೆ ಬಂತು. ಹಾಗಾಗಿ ಕೂಡಲೇ NT ಭಟ್ರಿಂದ ಹರಿದಾಸ್ ಭಟ್ರು ಇಂಗ್ಲೀಷ್ಗೆ ಅನುವಾದ ಮಾಡಿಸಿದರು. ಫಿನ್ಲ್ಯಾಂಡಿಗೆ ಅದು ಹೋಯಿತು. ಫಿನ್ಲ್ಯಾಂಡಲ್ಲಿ ಅದಕ್ಕೆ ಒಂದು ನನಗೆ ಗೌರವ ಫೆಲೋ ಅಂತ ಕೊಟ್ಟರು ಆ ಪುಸ್ತಕಕ್ಕಾಗಿ. ಅಷ್ಟೆಲ್ಲ ಆಗುವಾಗ ಈ ಯಾಕೋ ಒಂದು ವೈಯಕ್ತಿಕ ಭಿನ್ನ ಅಭಿಪ್ರಾಯ, ನಮ್ಗೆ ಅವರ ಮೇಲೆ ಅಪಾರವಾದ ಗೌರವ ಮತ್ತು ಪೂಜ್ಯ ಭಾವನೆ ಇದೆ. ಕಾರಂತರು ಸ್ವಲ್ಪ ಅದಕ್ಕೆ ಅದರ ಬಗ್ಗೆ ಅಸಮಾಧಾನ, ಕಾಡ್ಯನಾಟದ ಬಗ್ಗೆ ಅದು ಭಿನ್ನಾಭಿಪ್ರಾಯ. ಕಾಡ್ಯನಾಟ ಎಂಬುದು ಇಲ್ಲ ಎಂಬ ರೀತಿಯಲ್ಲಿ ಅವರು ಪತ್ರಿಕೆಯಲ್ಲೆಲ್ಲ ಬರೆದಕ್ಕೆ ನಾವು ಉತ್ತರ ಕೊಟ್ಟೆವು. ಆಮೇಲೆ ಊರವರು US ಶೆಣೈ ಎಂಬವರ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ ಅಂತ ಒಂದು 10 ಜನ ಸೇರಿ ಬೇರೆ ಕಾಡ್ಯನಾಟದ ಬಗ್ಗೆ ಅಧ್ಯಯನ ಮಾಡಿ ನೋಡಿ ಒಂದು ಒಳ್ಳೆಯ ದೊಡ್ಡ ವರದಿ ಕೊಟ್ಟರು. ಕಾಡ್ಯನಾಟ ಇರುವುದು ಸತ್ಯ, ಕಾಡ್ಯನೂ ಇರುವುದು ಸತ್ಯ, ಕಾಡ್ಯನಾಟವೂ ಸತ್ಯ ಅಂತ. ಆಮೇಲೆ ಈ ಮಧ್ಯೆ ಕಾರಂತರು ನನಗೆ ಹೇಳಿ ಕಳಿಸಿದರು, ನಾನು ಅಂತಹ ಇದೇನಿಲ್ಲ, ಬಂದು ಹೋಗಿ ಮಾತಾಡುವ, ಭಾಳ ಸಂತೋಷ ಆಯಿತು ಅಂತ ಹೇಳಿದೆ. ನಾನು ಹೋಗಲಿಲ್ಲ, ಅದು ಬೇರೆ ವಿಷಯ. ಆದರೆ ಆಗ ಇದು ಚಂದ್ರಶೇಖರ ಕಂಬಾರರಿಗೆ ಗೊತ್ತಾಯಿತು ಈ ವಿಷಯ, ಈ ಪ್ರಕರಣ. ಆಗ ಅವರು ಅದನ್ನು ಏನು ಮಾಡಿದರು ಅಂದರೆ, ಅದನ್ನು ವಿವೇಕ ರೈಯವರ ಹತ್ರ ನಾವಡ ಅಂತ ಒಬ್ಬರು ಇದ್ದಾರೆ ಕುಂದಾಪುರದಲ್ಲಿ, ಅವರನ್ನು ನೀವು ಬಲ್ಲಿರಾ ಅಂತ. ಅಯ್ಯೋ ನನ್ನ ಕ್ಲಾಸ್ಮೇಟ್ ಅವರು ಅಂತ ಶಿಫಾರಸ್ ಮಾಡಿದರು. ನಾನು ಅಲ್ಲಿಗೆ ಹೋದೆ. ನನಗೆ ಹಂಪಿ ಗೊತ್ತಿಲ್ಲ, ಪರಿಚಯ. ಕಂಬಾರ್ ಸುಮಾರು 1.5 ಗಂಟೆ ನನ್ನನ್ನು ಒಬ್ಬನನ್ನೇ ಮಾತಾಡಿಸಿ ಅಲ್ಲೇ ಹೇಳಿಬಿಟ್ರು, ನಿಮ್ಮನ್ನು ಪ್ರೊಫೆಸರ್ ಆಗಿ ತಗೊಳ್ತೇವೆ, ಬಿಡುಗಡೆಯ ವ್ಯವಸ್ಥೆ ಎಲ್ಲ ಮಾಡಿ ಅಂತ. ನಮಗೆ ಇಲ್ಲಿ ಮ್ಯಾನೇಜ್ಮೆಂಟ್ ಅಷ್ಟು ಸುಲಭದಲ್ಲಿ ಒಪ್ಪಿಲ್ಲ. ಆಗ ಅವರು ಹೇಳಿದರು, ಬೇಡ ನೀವು ಈಗ ಸರ್ವಿಸ್ ಡೆಪ್ಯುಟೇಷನ್ಸ್ ಅಂತ ಮಾಡ್ತೇನೆ ಅಂತ ಹೇಳಿದರು. ಆಯಿತು ಅಂತ 2 ವರ್ಷಕ್ಕೆ ಡೆಪ್ಯುಟೇಷನಲ್ಲಿ ಹೋದೆ ನಾನು 93ರಲ್ಲಿ. ಆ 2 ವರ್ಷದ ಕೊನೆಯಲ್ಲಿ ಸಿಂಡಿಕೇಟ್ನಲ್ಲಿ ನನ್ನ ಹತ್ರ ಕೇಳಿದರು ಕಂಬಾರರು, ಇರ್ತೀರಾ ಹೋಗ್ತೀರಾ ಅಂತೇಳಿ. ನೀವು ಹೇಳಿದ ಹಾಗೆ ಅಂತ ಹೇಳಿಬಿಟ್ಟೆ ನಾನು. ಆಯಿತು, ನಾವು ನಿಮ್ಮನ್ನು ಇಟ್ಕೊಳ್ಳೋದು ಅಂತ ಮಾಡಿದ್ದೇವೆ ಅಂತ ಹೇಳಿದರು. ನನ್ನನ್ನು ಸಿಂಡಿಕೇಟ್ರಿಂದ ರೆಸಲ್ಯೂಷನ್ ಮಾಡಿಸಿ ನನ್ನನ್ನು ಅಲ್ಲಿಗೆ ಖಾಯಮಾಗಿ ವರ್ಗಾವಣೆ ಅಂತ ಹೇಳಿದಕ್ಕೆ ಅದಕ್ಕೆ ಮರ್ಜ್ ಮಾಡೋದು ಅಂತ ಮಾಡಿದರು. ಅದು ನನ್ನ ಅಲ್ಲಿಗೆ ಸೇರ್ಪಡೆ ಮಾಡಿದರು. ಖಾಸಗಿ ತಗೊಳ್ರು ಕಂಬಾರ, ಏನು ತೊಂದರೆ ಆಗಲಿಲ್ಲ. ಅಲ್ಲಿ ನಾನು ಹೋಗಿ ನನ್ನನ್ನು 6 ತಿಂಗಳಲ್ಲಿ ಈ ಡೆಪ್ಯುಟೇಷನಲ್ಲಿ ಇದ್ದಾಗಲೇ ಒಂದು ದಿವಸ ಕಂಬಾರನನ್ನು ಕರೆದು, ನಾಳೆಯಿಂದ ನೀವು ಪ್ರಸಾರಾಂಗದ ನಿರ್ದೇಶಕರಾಗಿ ಮಾಡಿದ್ದೇನೆ, ಬನ್ನಿ ಚಾರ್ಜ್ ತಗೊಳ್ಳಿ ಅಂತ ಹೇಳಿದ್ರು. ನನಗೆ ಹರಿದಾಸ್ ಭಟ್ರ ಜೊತೆಗೆ ಇದ್ದ ಕಾರಣ ನನಗೆ ಮುದ್ರಣ ಅದು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ನಾನು ಒಪ್ಕೊಂಡೆ. ಅದು ನನಗೆ ತುಂಬ ನಿಜವಾಗಿ ನನಗೆ ಎಷ್ಟು ಸಂತೋಷ ಆಗ್ತಿತ್ತು ಅಂದರೆ, ನನಗೆ ಒಳ್ಳೆಯ ಬೆಂಬಲ ಇತ್ತು ವಿಭಾಗದಿಂದ. ಒಳ್ಳೆ ಒಬ್ಬರು ಮಾರಾಟದ ವ್ಯವಸ್ಥೆ ನೋಡ್ಕೊಳ್ತಿದ್ರು, ಒಬ್ಬರು ಎಲ್ಲ ಪ್ರೊಡಕ್ಷನ್ ಆಫ್ ದ ಬುಕ್ಸ್ ನೋಡ್ತಾಯಿದ್ರು. ಹೀಗಾಗಿ ನನಗೆ ಇಬ್ಬರು ಭಾಳ ಒಳ್ಳೆಯ ಸಹಚರ ಸಿಕ್ಕಿದ್ರು. ಹಾಗಾಗಿ ನೋಡಿ, ಅಲ್ಲಿ ಒಂದು ಕಂಬಾರರು ಒಂದು ಹೊಸ ಪರಿಕಲ್ಪನೆಯನ್ನು ಹುಟ್ಟುಹಾಕಿದರು ವಿಶ್ವವಿದ್ಯಾಲಯಗಳಲ್ಲಿ. ಇದು ಸಂಸ್ಕೃತಿ ಯಾತ್ರೆ ಅಂತ, ಪುಸ್ತಕ ಸಂಸ್ಕೃತಿ ಯಾತ್ರೆ. ಹೌದಾ? ಅವರದ್ದೇ ಕಾನ್ಸೆಪ್ಟ್ ಅದು. ಇದುವರೆಗೆ ಸ್ಮೃತಿ ಧ್ವನಿ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರದಲ್ಲಿ ಭಾಷಾ ವಿಜ್ಞಾನಿ, ಸಂಶೋಧಕರು ಹಾಗೂ ಜಾನಪದ ವಿದ್ವಾಂಸರಾದ AV ನಾವಡರೊಂದಿಗೆ ಡಾಕ್ಟರ್ B ಜನಾರ್ದನ ಭಟ್ ಅವರು ನಡೆಸಿಕೊಟ್ಟ ಮಾತುಕತೆಯ 4ನೇ ಭಾಗ ಆಲಿಸಿದಿರಿ. ಇದು ಇಂದಿನ ಸ್ಮೃತಿ ಧ್ವನಿ. ಮುಂದಿನ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.